ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯವರು ಬಹಳಷ್ಟು ಈ ಭಾಗದ ರೈತರಿಗೆ ಒಂದು ನ್ಯಾಯವನ್ನು ಒದಗಿಸಬೇಕು. ಯಾವ ರೈತರಿಗೂ ಕೂಡ ಅನ್ಯಾಯ ಆಗಬಾರ್ದು. ರೈತರ ಜೊತೆಗೆ ನಾವು ಸದಾಕಾಲ ನಿಮ್ಮ ಒಂದು ಕಷ್ಟದಲ್ಲಿ ನಾವು ಇರ್ತೇವೆ ಅನ್ನುವಂಥ ಸಂದೇಶವನ್ನು ಕೊಡುವುದರ ಮುಖಾಂತರ ಈ ಸಭೆಯನ್ನು ಏನು ಆಯೋಜನೆ ಮಾಡಿದ್ದಾರೆ. ಮೊದಲನೇದಾಗಿ ಈ ಸಭೆಯನ್ನು ಆಯೋಜನೆ ಮಾಡಿರುವಂಥ ನಮ್ಮ ಶಶಿಕಾಂತ್ ಗುರೂಜಿ ಅವರಿಗೆ, ಚಿನ್ನಪ್ಪ ಪೂಜಾರಿ ಅವರಿಗೆ ಇಡೀ ಬಿಜಾಪುರ ಜಿಲ್ಲೆ ವತಿಯಿಂದ ಮೊದಲನೇದಾಗಿ ಅಭಿನಂದನೆಗಳನ್ನು ಸಮರ್ಪಣೆ ಮಾಡಿ. ಯಾಕಂದರೆ ಅವರ ಜೀವನದ ಒಂದೊಂದು ಕ್ಷಣಗಳು ಕೂಡ ರೈತರಿಗಾಗಿ, ಈ ನಾಡಿನ ಈ ದೇಶಕ್ಕೆ ಅನ್ನ ಹಾಕುವಂಥ ಶ್ರೇಷ್ಠವಾಗಿರುವಂಥ ರೈತರ ಜೊತೆಗೆ ನಾವಿದ್ದು ಆ ರೈತರ ಕಷ್ಟದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಭಾವನೆಯಿಂದ ಇಡೀ ಅವರ ಜೀವನವನ್ನೇ ಇವತ್ತು ಯಾರಿಗಾಗಿ ಮುಡುಪಾಗಿಟ್ಟಿದ್ದಾರೆ ಅಂತಂದರೆ ಈ ನಾಡಿನ ರೈತರಿಗಾಗಿ ಅವರ ಬದುಕನ್ನೇ ಅವರು ಮುಡುಪಾಗಿಟ್ಟಿದ್ದಾರೆ. ಭಾಳ ಜನ ಅವರ ಬದುಕು ಅವರ ಕುಟುಂಬಕ್ಕಾಗಿ ಆಗಿರ್ಬೋದು, ಸಮಾಜಕ್ಕಾಗಿ ಆಗಿರ್ಬೋದು, ಅವರ ಗ್ರಾಮಕ್ಕೆ ಆಗಿರ್ಬೋದು, ಅವರ ಜಿಲ್ಲೆಗೆ ಆಗಿರ್ಬೋದು, ಇಂತಿಷ್ಟು ವ್ಯಾಪ್ತಿಗೆ ಮಾತ್ರ ಸೀಮಿತ ಮಾಡ್ಕೊಂಡಿರ್ತಾರೆ. ಆದರೆ ಇವತ್ತು ಇವರಿಬ್ಬರು ಏನು ಇವತ್ತು ವೇದಿಕೆ ಮೇಲೆ ಕುಂತಿದ್ದಾರೆ, ಅವರಿಬ್ಬರ ಬಳಿ ಬಹಳ ದೊಡ್ಡ ಶಕ್ತಿಯನ್ನು ಆ ಭಗವಂತ ತುಂಬಿದ್ದಾರೆ. ಬಹುಶಃ ಅಮ್ಮವ್ರು ಒಂದು ಮಾತನ್ನು ಹೇಳಿದ್ರು. ಕೃಷ್ಣ ಪರಮಾತ್ಮ ಅರ್ಜುನನ ಕುಂತು ಒಂದು ಮಾತನ್ನು ಹೇಳ್ತಾನೆ, ಯಾವಾಗ ಧರ್ಮ ಅವನತಿ ಆಗ್ತದೆ, ಯಾವಾಗ ಧರ್ಮ ನಶಿಸಿ ಹೋಗ್ತದೆ, ಆವಾಗ ನಾನು ಸಾಧುವಿನ ರೂಪದಲ್ಲಿ, ಶಿವಯೋಗಿಯ ರೂಪದಲ್ಲಿ, ಸನ್ಯಾಸಿಯ ರೂಪದಲ್ಲಿ ಅವತಾರವನ್ನು ತಾಳಿ ಬಂದು ಆ ಧರ್ಮವನ್ನು ಉಳಿಸ್ತೇನೆ, ಬೆಳೆಸ್ತೇನೆ ಅನ್ನುವಂಥ ಮಾತನ್ನು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಯಾವ ಥರ ಹೇಳ್ತಕ್ಕಂಥ ಮಾತಿದೆ. ಆ ನಿಟ್ಟಿನಲ್ಲಿ ಇವತ್ತು ರೈತ ಧರ್ಮ ಅನ್ನುವಂಥದ್ದು ನಶಿಸಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಭಗವಂತ ಕೃಷ್ಣ ಪರಮಾತ್ಮನೇ ಇವತ್ತು ಶಶಿಕಾಂತ್ ಗುರೂಜಿ ಮತ್ತು ಚಿನ್ನಪ್ಪನ ಮುಖಾಂತರ ಮತ್ತೆ ಆ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಆ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು. ಹಾಗಾಗಿ ಗುರ್ಲಾಪುರದಲ್ಲಿ ನಡೆದಂಥ ಮೊನ್ನೆ ಬಹಳ ದೊಡ್ಡ ಸಮಾರಂಭ, ಸಭೆ, ಹೋರಾಟ, ಎಂಥ ಒಂದು ಹೋರಾಟದ ತಿರುವನ್ನು ಪಡೆದುಕೊಂಡಿತ್ತು ಅಂದರೆ ಇಡೀ ರಾಜ್ಯದ ಜನತೆ ಅಷ್ಟೇ ಗುರ್ಲಾಪುರ ಕಡೆ ತಿರುಗಿ ನೋಡುವಂಥದ್ದಾಗಿರಲಿಲ್ಲ. ಇಡೀ ದೇಶದ ಜನ ಗುರ್ಲಾಪುರದ ಹೋರಾಟ ಅದು ಯಾವ ಥರ ಯಶಸ್ಸನ್ನು ಪಡ್ಕೊಳ್ತದೆ ಅನ್ನುವಂಥ ಕುತೂಹಲದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರಿಬ್ಬರ ಒಂದು ಮುಂದಾಳತ್ವದಲ್ಲಿ ನಾಡಿನ ಅನೇಕ ಮಠಾಧೀಶರು, ಅನೇಕ ಸಂತರ ಆಶೀರ್ವಾದದಿಂದ ಕುಂತಿರುವಂಥ ಹೋರಾಟ ಅದು ಹೇಗೆ ಯಶಸ್ವಿ ಆಯಿತು ಅಂತ ಕೇಳಿದ್ರೆ, ಬಹುಶಃ ಗುಲಾಲ್ ಹಚ್ಕೊಂಡು ಜೈಬೇರಿ ಹೊಡೆಯುವವರೆಗೂ ಕೂಡ ಒಬ್ಬ ರೈತನು ಕೂಡ ಆ ರೋಡ್ ಬಿಟ್ಟು ಅಳಗಾಡಲಿಲ್ಲ. ಯಾಕಂದ್ರೆ ರೈತನಿಗೂ ಕೂಡ ಅಷ್ಟೊತ್ತು ಕಷ್ಟವಾಗಿರ್ತಕ್ಕಂಥದ್ದು. ಸ್ವಾಭಿಮಾನದ ಪ್ರಶ್ನೆಯನ್ನ ಬಂದಾಗ ಬಹುಶಃ ರೈತರು ಜೀವ ಕೊಡ್ತಾರೆ, ಆದರೆ ಯಾವತ್ತೂ ಕೂಡ ಅನ್ಯಾಯ ಮಾಡೋದಿಲ್ಲ ಅನ್ನುವಂಥ ಒಂದು ವಿಚಾರವನ್ನ ಆ ಒಂದು ಹೋರಾಟದಲ್ಲಿ ತೋರಿಸಿಕೊಟ್ಟಂಥವ್ರು. ಒಬ್ಬ ರೈತ ಆ ಕಷ್ಟಕ್ಕಾಗಿ, ಆ ನೋವಿಗಾಗಿ ಅಲ್ಲೇ ವಿಷವನ್ನು ಕೊಡ್ದ. ಅವನಿಗೆ ಒಯ್ದು ಆಸ್ಪತ್ರೆಗೆ ದಾಖಲೆ ಆಯಿತು. ಸುಮಾರು 2-3 ತಿಂಗಳ ನಂತರ ಅವನು ಗುಣಮುಖನಾದ. ಕಾರಣ ಏನು ಅಂತ ಕೇಳಿದ್ರೆ, ರೈತರ ಕಷ್ಟ, ರೈತರ ಗೋಳು ಇವತ್ತು ಯಾರು ಕೂಡ ಕೇಳುವಂಥವ್ರು ಇಲ್ಲ ಅನ್ನುವಂಥ ಒಂದು ನೋವನ್ನು ಇವತ್ತು ಈ ಸಭೆಯಲ್ಲಿ ಎಲ್ಲರೂ ಮಾತನಾಡಿರ್ತಕ್ಕಂಥದ್ದು. ಆದರೆ ನಾನು ಹೇಳ್ತೇನೆ, ಇವತ್ತು ಸರ್ಕಾರಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಯಾರು ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾನೋ ಇಲ್ಲೋ ಗೊತ್ತಿಲ್ಲ. ಆದರೆ ನೀವು ಮಾಡುವಂಥ ನಿಸ್ವಾರ್ಥ ಸೇವೆ, ನೀವು ಮಾಡುವಂಥ ಒಂದು ಪುಣ್ಯದ ಕಾರ್ಯ ಏನಿದೆ, ಇದಕ್ಕೆ ಯಾವತ್ತೂ ಕೂಡ ಭಗವಂತ ನಿಮ್ಮ ಕೈ ಬಿಡೋದಿಲ್ಲ ಅನ್ನುವಂಥ ಆತ್ಮವಿಶ್ವಾಸ ನನಗಿದೆ. ಹಾಗಾಗಿ ರೈತರು ಕೇಳ್ತಕ್ಕಂಥದ್ದು ಏನು, ಪರಿಹಾರ ಕೊಡ್ರಿ, ರೊಕ್ಕ ಕೊಡ್ರಿ ಅಂತ ಕೇಳೋದಕ್ಕಿಂತ ಹೆಚ್ಚಿಗೆ ಭಗವಂತ ದೇವರಲ್ಲಿ ಏನು ಪ್ರಾರ್ಥನೆ ಮಾಡ್ತಾನೆ ಅಂದರೆ, ಭಗವಂತ ಕಾಲಕ್ಕೆ ಒಳ್ಳೆ ಮಳೆ ಕೊಡು,
ಆ ಮಳೆಗೆ ತಕ್ಕ ಒಳ್ಳೆ ಬೆಳೆ ಕೊಡು, ಆ ಬೆಳೆಗೆ ತಕ್ಕ ಒಳ್ಳೆ ಬೆಲೆ ಕೊಡು, ನಮ್ಮ ಬಾಳು ಉಜ್ವಲ ಮಾಡು ತಂದೆ ನಿನ್ನ ಹತ್ರ ನನ್ನ ಪ್ರಾರ್ಥನೆ ಅನ್ನುವಂಥ ಮಾತು ಇದು ರೈತ ಕೇಳ್ಕೊಳ್ತಾನೆ. ಯಾವುದೇ ರೀತಿ ನನಗೆ ಉಚಿತವಾದಂಥ ಒಂದು ಯೋಜನೆಯನ್ನ ಕೊಡು, ನಾನು ದುಡಿಲಾರದೆ ಮನೆಯಲ್ಲೇ ಕುಂತಾಗ ರೊಕ್ಕ ಬರುವಂತ ಯೋಜನೆಯನ್ನ ಕೊಡು ಅಂತ ಯಾವತ್ತೂ ಕೂಡ ನಮ್ಮ ರೈತರು ಕೇಳೋದಿಲ್ಲ. ಭಗವಂತನಿಗೆ ಕೇಳ್ತಕ್ಕಂಥದ್ದು ಏನಂದ್ರೆ, ನಾವು ದುಡಿತಕ್ಕಂಥ ರೊಟ್ಟಿಗೆ ಶಕ್ತಿ ಕೊಡು, ಮಳೆ ಕೊಡು, ಬೆಳೆ ಕೊಡು, ದುಡಿದಿರುವಂತಹ ಬೆಳೆಗೆ ಒಳ್ಳೆ ಬೆಲೆ ಕೊಡು. ನಮ್ಮಷ್ಟು ಸಂತೃಪ್ತಿ ಈ ಜಗತ್ತಿನೊಳಗೆ ಆ ಭಗವಂತನೂ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಆತ್ಮತೃಪ್ತಿಯ ಬದುಕು ನಡೆಸ್ಕೊಂಡು ಹೋಗ್ತಕ್ಕಂಥವ್ರು ಯಾರು ಅಂತಂದ್ರೆ ಅದು ರೈತರು ಅನ್ನುವಂಥ. ಹಾಗಾಗಿ ಇವತ್ತಿನ ಸಮಾಜದಲ್ಲಿ ಎಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಅಂದರೆ, ರೈತರಿಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಕೇಳಿದೆ. ರೈತರಿಗೆ ಅದು ಭಾಳ ವಾಸ್ತವಿಕವಾಗಿ ಒಂದು ಸಂಬಂಧವನ್ನು ಮಾಡಬೇಕು ಅಂತಂದರೆ, ಒಳ್ಳೆ ನೌಕರಿ ಇರುವಂಥವ್ರು, ಸರ್ಕಾರಿ ನೌಕರಿ ಇರುವಂಥವ್ರು, ಲಕ್ಷಗಟ್ಟಲೆ ಸಂಬಳ ತಗೊಳ್ಳುವಂಥವರಿಗೆ ಕನ್ಯಾ ಕೊಡಬೇಕು ಅಂತ ಎಲ್ಲರೂ ವಿಚಾರ ಮಾಡ್ತಾರೆ. ಎಂಥ ದೊಡ್ಡ ದುರಂತ ಅಂದರೆ, ಅವ ರೈತ ಅದಾನ ಅಂತಂದರೆ ಹೆಣ್ಣು ಕೊಡಲ್ಲ ಅಂತ ಸ್ಪಷ್ಟವಾದಂಥ ನಿರ್ಣಯವನ್ನು ಹೇಳ್ತಾರೆ. ಆದರೆ ಅವನಿಗೆ ಜೊತೆ ಸಂಬಂಧ ಮಾಡಬೇಕಾದ್ರೆ ಅವನಿಗೆ ಹೊಲ ಎಷ್ಟು ಅಂತ ಕೇಳ್ತಾರೆ. ಅವನಿಗೆ ಹೊಲ ಎಷ್ಟಿದೆ? ಸಂಬಂಧ ಬೆಳೆಸೋದಕ್ಕೆ ಹೊಲ ಬೇಕು, ಆದರೆ ಹೊಲದಾಗ ದುಡಿತೀನಿ ಅನ್ನುವಂಥವನಿಗೆ ಹೆಣ್ಣು ಕೊಡೋದಿಲ್ಲ. ಆದರೆ ಅವ ಎಂಥವನೇ ಇರಲಿ, ಶ್ರೀಮಂತನೇ ಇರಲಿ, ಅವನಿಗೆ ಆಸ್ತಿನೇ ಇಲ್ಲಪ್ಪ, ಅವನಿಗೆ ಹೊಲನೇ ಇಲ್ಲ, ಅವನಿಗೆ ಹೆಣ್ಣು ಕೊಡೋದಿಲ್ಲ ಅಂತಾರ. ಹೊಲ ಇಲ್ಲದಂಥವ್ರಿಗೆ ಹೆಣ್ಣು ಕೊಡಕ್ಕೆ ನಿರಾಕರಿಸ್ತಾರೆ. ಹೊಲದಾಗ ದುಡಿಯುವಂಥ ರೈತನಿಗೆ ಹೆಣ್ಣು ಕೊಡುವಂತಂದ್ರೆ ಎಲ್ಲರೂ ಹಿಂದೇಟು ಹಾಕ್ತಾರೆ. ಆದರೆ ಸಂಬಂಧ ಬೆಳೆಸಲಿಕ್ಕೆ ಹೊಲ ಬೇಕು, ಹೊಲದಾಗ ದುಡಿಯುವಂಥ ವ್ಯವಸ್ಥೆ ನಮಗೆ ಬೇಡ ಅನ್ನುವಂಥ ಮನಸ್ಥಿತಿಗೆ ಇವತ್ತು ನಮ್ಮ ಸಮಾಜ ಬಂದು ನಿಂತಿರುವಂಥದ್ದು. ಹಾಗಾಗಿ ಇವತ್ತು ರೈತರ ಶಕ್ತಿ, ರೈತರ ಒಂದು ತಾಕತ್ತು ಎಷ್ಟು ಗಟ್ಟಿಯಾಗಿದೆ ಅಂತಂದರೆ, ಬಹುಶಃ ನೀವೆಲ್ಲ ರೈತರು ಒಂದಾಗಿ, ನೀವೆಲ್ಲರೂ ಒಂದು ಕೂಗನ್ನು ಗಟ್ಟಿ ಧ್ವನಿಯಿಂದ ಕೂಗಿದ್ರೆ ಇಡೀ ಭಾರತ ದೇಶ ಅಷ್ಟೇ ನಿಮ್ಮ ಕಡೆ ತಿರುಗಿ ನೋಡೋದಲ್ಲ, ಇಡೀ ವಿಶ್ವನೇ ನಿಮ್ಮ ಕಡೆ ತಿರುಗಿ ನೋಡುವಂಥ ಶಕ್ತಿ ನಿಮ್ಮಲ್ಲಿ ಇದೆ. ಹಾಗಾಗಿ ನಿಮ್ಮೆಲ್ಲರಲ್ಲಿ ಒಕ್ಕಟ್ಟು ಬೇಕು. ಆ ಒಕ್ಕಟ್ಟು ಇತ್ತು ಅಂತಂದರೆ ಇವತ್ತು ಎಲ್ಲರೂ ನಿಮ್ಮ ಮನೆಯವರಿಗೆ ಬಂದು ಕೆಲಸವನ್ನು ಮಾಡಿಕೊಟ್ಟು ಹೋಗ್ತಾರೆ. ಹಾಗಾಗಿ ಅಂಥ ಒಂದು ನಿಸ್ವಾರ್ಥ ಭಾವನೆಯ ಸೇವೆಯನ್ನು ಮಾಡ್ತಕ್ಕಂಥದ್ದು, ಇಡೀ ಜಗತ್ತಿಗೆ ಅನ್ನ ಹಾಕ್ತಕ್ಕಂಥ ಶ್ರೇಷ್ಠ ಸೇವೆಯನ್ನು ಮಾಡ್ತಕ್ಕಂಥ ನಿಮ್ಮೆಲ್ಲರಿಗೆ ಒಂದು ಏನು ಬೇಡಿಕೆಗಳಿದ್ದಾವೆ, ನಿಮ್ಮೆಲ್ಲರ ಕೂಗು ಏನಿದೆ, ಅದನ್ನು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಬಹಳ ಗಂಭೀರವಾಗಿ ತೆಗೆದುಕೊಂಡು ನಿಮ್ಮೆಲ್ಲರ ಆ ಕಷ್ಟವನ್ನು ದೂರ ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಇವತ್ತು ಬಿಜಾಪುರ ಜಿಲ್ಲೆ ಅಂದರೆ ಅದು ಶರಣರು, ಸಂತರು, ಮಹಾತ್ಮರಿಗೆ ಅತಿ ಹೆಚ್ಚು ಜನ್ಮವನ್ನು ಕೊಟ್ಟಿರುವಂಥ ಒಂದು ಕೀರ್ತಿಗೆ ಪಾತ್ರರಾಗಿರ್ತಕ್ಕಂಥ ಒಂದು ಜಿಲ್ಲೆ ಅಂದರೆ ಅದು ಬಿಜಾಪುರ ಜಿಲ್ಲೆ. ಅಂತ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ಆಲ್ಮಟ್ಟಿ ಜಲಾಶಯ ಅಂತಂದರೆ ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡ ಜಲಾಶಯ ಮತ್ತು ಎಲ್ಲರೂ ಕೂಡ ಆ ಜಲಾಶಯ ಕಡೆ ತಿರುಗಿ ನೋಡುವಂಥ ಒಂದು ಆಲ್ಮಟ್ಟಿ ತನ್ನದೇ ಆಗಿರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ಇಂಥ ಜಲಾಶಯ ಈ ಜಿಲ್ಲೆಯಲ್ಲಿ ಇದ್ದರೂ ಕೂಡ ನೀರಿನ ಅಭಾವ, ನೀರಿನ ಕೊರತೆ ಭಾಳಷ್ಟು ರೈತರಿಗೆ ಆಗ್ತಕ್ಕಂಥದ್ದು ಏನು ವಿಚಾರ ಇದೆ. ಅದು ಜಲಾಶಯ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳಿಬೇಕು, ಇನ್ನೂ ಎತ್ತರ ಆಗಬೇಕು, ಹೆಚ್ಚಿನ ನೀರಾವರಿ ಒಂದು ಪ್ರದೇಶ ನಮ್ಮ ಜಿಲ್ಲೆಗೆ ಆಗಬೇಕು ಅನ್ನುವಂಥ ಏನು ನಿಮ್ಮ ಬೇಡಿಕೆ ಇದೆ, ಭಗವಂತನ ಆಶೀರ್ವಾದದಿಂದ ನಮ್ಮ ರೈತರ ಮುಖಂಡರಾಗಿರ್ತಕ್ಕಂಥ ಚುನ್ನಪ್ಪ ಮತ್ತು ಶಶಿಕಾಂತ್ ಗುರೂಜಿಯವರ ನೇತೃತ್ವದಲ್ಲಿ ನಿಮ್ಮ ಬೇಡಿಕೆ 100ಕ್ಕೆ 100 ಈಡೇರ್ತದೆ ಅನ್ನುವಂಥ ಆತ್ಮವಿಶ್ವಾಸ ನನಗಿದೆ. ಹಾಗಾಗಿ ಆ ಗುರುಗಳ ಆಶೀರ್ವಾದ,
ಭಗವಂತನ ಆಶೀರ್ವಾದ ಎಲ್ಲ ರೈತರ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ನಮ್ಮ ಶಶಿಕಾಂತ್ ಗುರೂಜಿಯವರು ಮತ್ತು ಚುನಾಪ ಪೂಜಾರಿ ಇವರಿಬ್ಬರು ಒಂದು ಎತ್ತಿನ ಬಂಡೆಗೆ 2 ಎತ್ತುಗಳಿದ್ದಾವೆ. ಅದರಲ್ಲಿ ಒಂದು ಎತ್ತಿಲ್ಲ ಅಂದರೂ ಕೂಡ ಬಂಡೆ ಎಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವು 2 ಬಂಡೆಗಳು ಸರಿಸಮವಾಗಿ ನಡ್ಕೊಂಡು ಹೋದರೆ ನಿಮ್ಮೆಲ್ಲರಿಗೂ ಇಲ್ಲಿಂದ ದಿಲ್ಲಿವರೆಗೆ ಹೊತ್ಕೊಂಡು ಹೋಗುವಂಥ ಸಾಮರ್ಥ್ಯ ಅವರಿಬ್ಬರಿಗೆ ಇದೆ. ಹಾಗಾಗಿ ನಾನು ಈ ವೇದಿಕೆ ಮುಖಾಂತರ ಹೇಳ್ತೇನೆ, ಅವರಿಬ್ಬರು ನಿಮ್ಮ ಸಲುವಾಗಿ ಕಂಕಣ ಭದ್ರಾಗಿ ನಿಂತಿದ್ದಾರೆ. ಅವರಿಬ್ಬರು ಇದೇ ಗಟ್ಟಿ ನಿರ್ಧಾರ, ಗಟ್ಟಿ ನಿಲುವಿನಿಂದ ಯಾವಾಗಲೂ ಕೂಡ ರೈತರ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಅವರ ಜೀವನದ ಪ್ರತಿಯೊಂದು ಕ್ಷಣನೂ ಕೂಡ ಅದು ರೈತರಿಗೆ ಬದುಕಿಗಾಗಿ ಸಮರ್ಪಿತ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರು ಯಾವುದೇ ಒಂದು ಕಾರ್ಯವನ್ನು ಮಾಡಿದ್ರೆ ಅದು ಬಹಳ ಅರ್ಥಪೂರ್ಣವಾಗಿರುವಂಥ ಕಾರ್ಯವನ್ನು ಮಾಡ್ತಾರೆ. ಹಾಗಾಗಿ ಅವರು ಮಾಡಿರುವಂಥ ಎಲ್ಲ ಕಾರ್ಯವನ್ನು ಯಶಸ್ವಿ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅದರ ಜೊತೆಗೆ ಇನ್ನೊಂದು ಹೇಳಬೇಕು ಅಂತಂದರೆ, ನಮ್ಮ ಮಹಾಮಠದ ಇತಿಹಾಸದಲ್ಲಿ ಬಹುಶಃ ಯಾವ ಹೋರಾಟದಲ್ಲಿ ಕೂಡ ಪೂಜ್ಯ ಗುರುಗಳು ಹೇಳಿದಾಗೆ ನಾನು ಪಾಲ್ಗೊಂಡಿರುವಂಥ ಇತಿಹಾಸನೇ ಇಲ್ಲ. ಆದರೆ ಒಂದು ಹೋರಾಟದಲ್ಲಿ ಬಹಳ ಅಭಿಮಾನದಿಂದ, ಅಷ್ಟೇ ನಿಮ್ಮೆಲ್ಲರ ಮೇಲೆ ಇರ್ತಕ್ಕಂಥ ಕಳಕಳಿಯಿಂದ ಒಂದು ಹೋರಾಟದಲ್ಲಿ ನಾನು ಪಾಲ್ಗೊಂಡಿರ್ತಕ್ಕಂಥದ್ದು. ಅದು ಯಾವ ಹೋರಾಟ ಅಂದರೆ ಅದು ರೈತರ ಹೋರಾಟ. ಯಾಕಂದರೆ ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಗುರುಗಳ ನೇತೃತ್ವದಾಗ ನಾನು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಆ ಕಾರ್ಯಕ್ರಮ ಏನಿತ್ತು ಅಂದರೆ ರೈತರ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಿದ್ದೆ, ಏನು ಅಂದರೆ 30,000 ರೈತರಿಗೆ ಗುರುಗಳ ಈ ತಪಸ್ಸಿನ ಭೂಮಿಯಲ್ಲಿ ನಿಮಗೆ ಪುಷ್ಪವೃಷ್ಟಿಯನ್ನು ಮಾಡಿರ್ತಕ್ಕಂಥದ್ದು ನನಗೆ ಬಹಳ ತೃಪ್ತಿಯನ್ನು ತಂದಿದೆ. ಹಾಗಾಗಿ ಯಾವ ರೈತರು ಅಂಜುವಂಥ ಅವಶ್ಯಕತೆ ಇಲ್ಲ. ನೀವೆಲ್ಲರೂ ಧೈರ್ಯದಿಂದ ಇರಬೇಕು. ನಿಮ್ಮೆಲ್ಲರ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಆಗಬೇಕು. ನಿಮ್ಮೆಲ್ಲ ರೈತರ ಸುಖದಲ್ಲಿ ನಾವು ಇರ್ತೀವೋ ಇಲ್ಲೋ ಗೊತ್ತಿಲ್ಲ, ಆದರೆ ರೈತರ ಕಷ್ಟ ಕಾಲದಲ್ಲಿ ಮುಗುಳುಕೊಂಡು ಮಠ ನಿಮ್ಮ ಜೊತೆ ಇರ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಿರ್ತಕ್ಕಂಥದ್ದು. ಹಾಗಾಗಿ ನಾನು ಕೂಡ ಆ ಹೋರಾಟದಲ್ಲಿ ಭಾಗವಹಿಸಿ ಎಲ್ಲರ ಗುರುಗಳು ನಾವು ಸರ್ಕಾರಕ್ಕೆ ಒಂದು ಮನವರಿಕೆಯನ್ನು ಮಾಡೋದರ ಮುಖಾಂತರ ರೈತರಿಗೆ ಒಂದು ನ್ಯಾಯವನ್ನು ಕೊಡಿಸ್ತಕ್ಕಂಥ ಒಂದು ಪ್ರಯತ್ನ ಆಯಿತು. ಅದಕ್ಕೆ ನ್ಯಾಯನೂ ಕೂಡ ಸಿಕ್ತು. ಎಲ್ಲೋ ಒಂದು ಕಡೆ ಇಷ್ಟು ಕಷ್ಟಪಟ್ಟು 9 ದಿವಸಗಳ ಕಾಲ ರೋಡ್ ಮೇಲೆ ಉಂಡು ತಿಂದು ಮಲಗಿ ನಿಮಗಾಗಿ ಪ್ರಯತ್ನ ಮಾಡಿರ್ತಕ್ಕಂಥ ಒಂದು ಆ ಕಾರ್ಯಕ್ಕೆ ಯಶಸ್ಸನ್ನು ಸಿಕ್ತು ಅನ್ನುವಂಥ ಆತ್ಮತೃಪ್ತಿ ಇವತ್ತು ಆ ಉಭಯ ನಾಯಕರಿಗೆ ಇರ್ತಕ್ಕಂಥದ್ದು. ಹಾಗಾಗಿ ಇಂಥ ಒಂದು ಪುಣ್ಯಮಯವಾಗಿರುವಂಥ ಕಾರ್ಯ, ರೈತರ ಪರವಾಗಿ ನಿರಂತರವಾದಂಥ ಅವರ ಒಂದು ಕಾರ್ಯ ಇನ್ನೂ ಹೆಚ್ಚಿನ ರೀತಿಯಿಂದ ನಡೀಲಿ, ರೈತರಿಗೆ ಒಳ್ಳೆಯ ನ್ಯಾಯವನ್ನು ಸಿಗಲಿ, ಎಲ್ಲ ರೈತರ ಬಾಳು ಬಂಗಾರ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ಸಭೆಯಲ್ಲಿ ಏನು ಒಂದು ಬೇಡಿಕೆಗಳನ್ನಿದ್ದಾವೆ ಆ ಬೇಡಿಕೆಯನ್ನು ಸ್ವೀಕಾರ ಮಾಡಲಿಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ವೇದಿಕೆಗೆ ಬಂದಿದ್ದಾರೆ. ನಿಮ್ಮೆಲ್ಲರ ಆ ಬೇಡಿಕೆಯನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಅವರು ತಲುಪಿಸ್ತಕ್ಕಂಥದ್ದು, ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡ್ತಕ್ಕಂಥದ್ದು ಅವರು ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ, ಸೇರಿರುವಂಥ ಸಮಸ್ತ ರೈತ ಶರಣ ತಂದೆ ತಾಯಿಗಳಿಗೆ ಮತ್ತೊಂದು ಸಲ ಶುಭವಾಗಲಿ ಅಂತ ಹಾರೈಸಿ, ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.